ಸ್ಯಾಂಡಲ್ವುಡ್ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡಲಾಗಿದೆ. ಇನ್ನು ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅರೆಸ್ಟ್ ಮಾಡಲಾಗಿರುವಂತದ್ದು. ಜೊತೆಗೆ ಭಾನುವಾರ ಜೂನ್ 9ನೇ ತಾರೀಕು ಸುಮ್ಮನಹಳ್ಳಿಯ ಬ್ರಿಡ್ಜ್ ಬಳಿ ಇರುವಂತಹ ರಾಜಕಾಲುವೆ ಏನಿದೆ, ಸೊ ಅಲ್ಲಿ ಒಂದು ಶವ ಕಂಡು ಬರುತ್ತೆ. ಸೊ ಅದೇ ಶವ ರೇಣುಕಾ ಸ್ವಾಮಿ ಅವರದು. ಭಾನುವಾರ ಬೆಳಗ್ಗೆ 8 ಗಂಟೆಗೆ ಸುಮ್ಮನಹಳ್ಳಿ ಬಳಿಯ ರಾಜಕಾಲುವೆಯಲ್ಲಿ ಹತ್ತಿರ ಒಂದು ಶವ ಕಾಣಿಸುತ್ತೆ. ಸದ್ಯ ಆ ಒಂದು ಸ್ಪಾಟ್ ಬಳಿ ಇದ್ದೀನಿ. ನಿಮ್ಗೆ ನಾನು ಇಲ್ಲಿನ ದೃಶ್ಯಗಳನ್ನ ತೋರಿಸ್ತಾ ಹೋಗ್ತೀನಿ. ನೀವೀಗ ಗಮನಿಸ್ತಾ ಇರ್ಬೋದು, ಸುಮ್ಮನಹಳ್ಳಿ ಬ್ರಿಡ್ಜ್ ನಿಂದ ಮುಂದೆ ಬಂದ್ರೆ ನಮ್ಗೆ ಸತ್ವ ಅನುಗ್ರಹ ಅನ್ನುವಂತಹ ಒಂದು ಅಪಾರ್ಟ್ಮೆಂಟ್ ಸಿಗತ್ತೆ. ಸೊ ಅಪಾರ್ಟ್ಮೆಂಟ್ ಪಕ್ಕದಲ್ಲಿಯೇ ಈ ಒಂದು ರಾಜಕಾಲುವೆ ಹರಿದು ಹೋಗುತ್ತೆ. ರಾಜಕಾಲುವೆಯ ಬಳಿ ಭಾನುವಾರ ಅಂದ್ರೆ ಜೂನ್ 9ನೇ ತಾರೀಕು ಬೆಳಗ್ಗೆ ಒಂದು ಶವ ಕಾಣಿಸ್ಕೊಳ್ಳುತ್ತೆ. ಅಪಾರ್ಟ್ಮೆಂಟ್ ನ ಸೆಕ್ಯೂರಿಟಿ ಅವರು ಆ ಒಂದು ಶವವನ್ನ ನೋಡ್ತಾರೆ. ಆ ಶವವನ್ನ ನಾಯಿಗಳು ಎಳೆದು ತಿಂತಾ ಇರುತ್ತೆ. ಆ ಸಂದರ್ಭದಲ್ಲಿ ಅವರು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ದೂರನ್ನ ಕೂಡ ದಾಖಲು ಮಾಡ್ತಾರೆ. ಸದ್ಯ ನಾನು ಆ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಯಾಕಂದ್ರೆ ಈಗ ದರ್ಶನ್ ಅಭಿಮಾನಿಯಾಗಿರುವಂತಹ ರೇಣುಕಾ ಸ್ವಾಮಿ ಅವರ ಕೊಲೆಯಾಗಿದೆ. ಆ ಒಂದು ಕೊಲೆ ಆದ ಬಳಿಕ ಅವರ ಶವ ಎಲ್ಲಿ ಸಿಕ್ಕಿತೋ ಅದೇ ಸ್ಥಳದಲ್ಲಿ ನಿಂತು ನಾನು ಈಗ ವರದಿಯನ್ನ ಮಾಡ್ತಾ ಇರೋದು. ಯಾಕಂದ್ರೆ ಈ ಒಂದು ಶವ ಸಿಗ್ತಾ ಇದ್ದಂಗೆ ಪೊಲೀಸರು ಕೂಡ ತನಿಖೆಯನ್ನ ತೀವ್ರಗೊಳಿಸ್ತಾರೆ. ಆ ಬಳಿಕ ದರ್ಶನ್ ಆಪ್ತರನ್ನ ಇಬ್ಬರನ್ನ ಅರೆಸ್ಟ್ ಮಾಡ್ತಾರೆ. ಅವರ ವಿಚಾರಣೆಯ ಸಂದರ್ಭದಲ್ಲಿ ದರ್ಶನ್ ಹೆಸರು ಬೆಳಕಿಗೆ ಬರುತ್ತೆ. ಸೊ ಇವತ್ತು ಮೈಸೂರಿನಲ್ಲಿ ದರ್ಶನ್ ಅವರನ್ನ ಅರೆಸ್ಟ್ ಮಾಡಿರೋದು. ಫಿಲ್ಮ್ ಚಿತ್ರೀಕರಣಕ್ಕಾಗಿ ಮೈಸೂರಿಗೆ ದರ್ಶನ್ ಅವರು ತೆರಳಿದ್ರು. ಸೊ ಆ ಸಂದರ್ಭದಲ್ಲಿ ಹೋಟೆಲ್ ನಲ್ಲಿ ಇದ್ರು. ಆ ಒಂದು ಹೋಟೆಲ್ ನಲ್ಲಿ ಇರುವಂತಹ ಸಂದರ್ಭದಲ್ಲಿ ಜಿಮ್ ವರ್ಕೌಟ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ದರ್ಶನ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ನಟ ದರ್ಶನ್ ಹಾಗೆ ಈ ಒಂದು ಕೇಸ್ ನಲ್ಲಿ ಪವಿತ್ರ ಗೌಡ ಅವರ ಹೆಸರು ಕೇಳಿ ಬಂದಿತ್ತು. ಪವಿತ್ರ ಗೌಡ ಸೇರಿದಂತೆ 10 ಜನರನ್ನ ವಶಕ್ಕೆ ಪಡೆದು ಈಗ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ಅವರ ವಿಚಾರಣೆಯನ್ನ ಕೂಡ ಮಾಡಲಾಗ್ತಾ ಇದೆ. ಜೊತೆಗೆ ನಿಮ್ಗೆ ನಾನು ಈ ಸ್ಪಾಟ್ ಅನ್ನ ತೋರಿಸ್ತೀನಿ. ಯಾಕಂದ್ರೆ ಭಾನುವಾರ ಈ ಒಂದು ಸ್ಪಾಟ್ ಈ ಸುದ್ದಿ ಗೊತ್ತಾಗ್ತಾ ಇದ್ದಂತೆ ಇಡೀ ಬೆಂಗಳೂರು ಬೆಚ್ಚಿ ಬಿದ್ದಿತ್ತು. ಯಾರಪ್ಪ ಕೊಲೆಯಾಗಿದ್ದಾರೆ ಅನ್ನುವಂತಹ ಪ್ರಶ್ನೆ ಮೂಡಿತ್ತು. ಆದ್ರೆ ದರ್ಶನ್ ಅಭಿಮಾನಿಯಾಗಿರುವಂತಹ ರೇಣುಕಾ ಸ್ವಾಮಿ ಅವರು ಕೊಲೆಯಾಗಿ ಇಲ್ಲಿ ಬಿದ್ದಿದ್ರು. ಅಂದ್ರೆ ಈಗ ಆಲ್ರೆಡಿ ಪ್ರಕರಣದ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಯಾಕಂದ್ರೆ ಅವರನ್ನ ವಿನಯ್ ಎಂಬುವವರ ಪಟ್ಟಣಗೆರೆಯ ಶೆಡ್ ನಲ್ಲಿ ಇಟ್ಟು ಅಲ್ಲಿ ಹಲ್ಲೆ ಮಾಡ್ತಾರೆ. ಆ ಬಳಿಕ ಈ ಮೋರಿಗೆ ತಂದು ಅಂದ್ರೆ 8ನೇ ತಾರೀಕಿಗೆ ಈ ಒಂದು ಕೇಸ್ಗಳಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗತ್ತೆ. ಸೊ 8ನೇ ತಾರೀಕಿಗೆ ಅವರ ಮೇಲೆ ಹಲ್ಲೆ ಮಾಡ್ತಾರೆ. ಆ ಬಳಿಕ ಅವರು ಸಾವನ್ನಪ್ತಾರೆ. ಆಗ ಆಟೋ ಮೂಲಕ ಈ ಮೋರಿಗೆ ತಂದು ಎಸೆಯಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಇಲ್ಲಿನ ದೃಶ್ಯ ತೋರಿಸ್ತೀನಿ. ಸುಮ್ಮನಹಳ್ಳಿ ಬ್ರಿಡ್ಜ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ಈ ಒಂದು ರಾಜಕಾಲುವೆ ಹರಿತಾ ಇದೆ. ಜೊತೆಗೆ ಇಲ್ಲಿ ಸತ್ವ ಅನುಗ್ರಹ ಅನ್ನುವಂತಹ ಅಪಾರ್ಟ್ಮೆಂಟ್ ಕೂಡ ಇದೆ. ಈ ಅಪಾರ್ಟ್ಮೆಂಟ್ ನ ಸೆಕ್ಯೂರಿಟಿ ಗಾರ್ಡ್ ನೇ ಈ ಒಂದು ಇನ್ಫಾರ್ಮೇಶನ್ ಅನ್ನ ಮೊದಲು ಪೊಲೀಸರಿಗೆ ತಲುಪಿಸಿದ್ದು. ಜೊತೆಗೆ ಆತ ನೀಡಿದಂತಹ ಕಂಪ್ಲೇಂಟ್ ನಲ್ಲಿ ಏನಿತ್ತು ಅನ್ನೋದರ ಉಲ್ಲೇಖವನ್ನ ಕೂಡ ನಾನು ನಿಮ್ಗೆ ಮಾಡ್ತಾ ಹೋಗ್ತೀನಿ. ಪ್ರಮುಖವಾಗಿ ಈ ಒಂದು ಕೇಸ್ ಅನ್ನ ಫೈಲ್ ಮಾಡಿರುವಂತವ್ರು ಅಂದ್ರೆ FIR ಅನ್ನ ಹಾಕಿರುವಂತಹ ಕೇವಲ್ ರಾಮ್ ದೋರ್ಜಿ ಅವರು ನೀಡಿರುವಂತಹ ದೂರಿನ ಸಾರಾಂಶ ಏನಿದೆ ಅನ್ನೋದನ್ನ ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನಾನು ಸುಮ್ಮನಹಳ್ಳಿಯ ಸತ್ವ ಅನುಗ್ರಹ ಅಪಾರ್ಟ್ಮೆಂಟ್ ಅಲ್ಲಿ ಸೆಕ್ಯೂರಿಟಿ ಆಫೀಸರ್ ಆಗಿ ಕೆಲಸ ಮಾಡಿಕೊಂಡಿದ್ದು. ದಿನಾಂಕ 9 ಅಂದ್ರೆ ಜೂನ್ 9ರಂದು ಬೆಳಗ್ಗೆ 8 ಗಂಟೆಗೆ ನಾನು ಅಪಾರ್ಟ್ಮೆಂಟ್ ನಲ್ಲಿ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡಿದ್ದು. ಅಪಾರ್ಟ್ಮೆಂಟ್ ನ ಮುಂಭಾಗದಲ್ಲಿ ಇರುವಂತಹ ಟಾರ್ ರಸ್ತೆಯಲ್ಲಿ ನೋಡ್ಕೊಂಡು ಬರುವಂತಹ ಸಂದರ್ಭದಲ್ಲಿ ಒಂದು ಮೃತದೇಹ ಬಿದ್ದಿರೋದು ನನಗೆ ಕಾಣಿಸುತ್ತೆ. ನಾನು ಕಾಮಾಕ್ಷಿಪಾಳ್ಯ ಪೊಲೀಸರಿಗೆ ನಂತರ ತಿಳಿಸಿರ್ತೀನಿ. ಜೊತೆಗೆ ಪೊಲೀಸರು ಸ್ಥಳಕ್ಕೆ ಬಂದು ತಕ್ಷಣ ಪರಿಶೀಲನೆಯನ್ನ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಆ ಒಂದು ವ್ಯಕ್ತಿಯ ಮುಖ ಹಾಗೂ ತಲೆ ಮತ್ತೆ ಕಿವಿಯಲ್ಲಿ ರಕ್ತಸ್ರಾವ ಆಗ್ತಾ ಇತ್ತು. ಸೊ ಹಾಗಾಗಿ ಯಾರೋ ಈತನನ್ನ ಕೊಲೆ ಮಾಡಿ ಇಲ್ಲಿಗೆ ತಂದು ಹಾಕಿರಬಹುದು ಅನ್ನುವಂತಹ ಅನುಮಾನ ಇದ್ದು ಸೊ ಈ ಬಗ್ಗೆ ದೂರು ಕೊಟ್ಟಿರ್ತೀನಿ ಅನ್ನೋದನ್ನ FIR ಅಲ್ಲಿ ಉಲ್ಲೇಖ ಮಾಡ್ತಿದ್ರು. ಸೊ ನಾನೀಗ ಇಷ್ಟೊತ್ತು ನಿಮ್ಗೆ ದೃಶ್ಯ ತೋರಿಸಿದ್ದು ಕೂಡ ಆ ಒಂದು 9ನೇ ತಾರೀಕು ಭಾನುವಾರ ಬೆಳಗ್ಗೆ 8 ಗಂಟೆಗೆ ಶವ ಇಲ್ಲಿ ಸಿಗತ್ತೆ. ಆ ಒಂದು ಶವ ಸಿಕ್ಕಿರುವಂತಹ ಪ್ಲೇಸ್ ಅನ್ನ
ಸದ್ಯ ಈಗ ಪ್ರಕರಣದ ತನಿಖೆ ಕೂಡ ನಡೀತಾ ಇದೆ. ಸೊ 10 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಇದಷ್ಟೇ ಅಲ್ಲದೆ ಈ ಒಂದು ಪ್ರಕರಣದಲ್ಲಿ ಏನೇನಾಯ್ತು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ಮೊದಲ ಡೀಟೇಲ್ಸ್ ಏನಪ್ಪಾ ಅಂದ್ರೆ ಈ ಒಂದು ಶವ ಏನು ರೇಣುಕಾ ಸ್ವಾಮಿ ಅವರ ಶವ ಸಿಕ್ತು. ಆ ಒಂದು ಸ್ಥಳದಿಂದ ಪ್ರತ್ಯಕ್ಷವಾಗಿ ಏನೇನು ನಡೀತು, ಏನೆಲ್ಲ ಬೆಳವಣಿಗೆಗಳು 9ನೇ ತಾರೀಕು ಆಯ್ತು ಅನ್ನೋದರ ಡೀಟೇಲ್ಸ್ ಇದಾಗಿದೆ. ಜೊತೆಗೆ ಇಬ್ಬರನ್ನ ಅವತ್ತು ಪೊಲೀಸರು ಮೃತದೇಹ ಸಿಕ್ಕಂತಹ ಸಂದರ್ಭದಲ್ಲಿ ಕಂಪ್ಲೇಂಟ್ ಫೈಲ್ ಮಾಡಿಕೊಂಡು ಇಬ್ಬರನ್ನ ಅರೆಸ್ಟ್ ಮಾಡ್ತಾರೆ. ಇಬ್ಬರನ್ನ ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ನಟ ದರ್ಶನ್ ಅವರ ಹೆಸರು ಹಾಗೆ ಪವಿತ್ರ ಗೌಡ ಅವರ ಹೆಸರು ಜೊತೆಗೆ ವಿನಯ್ ಹೀಗೆ ಸಾಕಷ್ಟು ಹೆಸರುಗಳು ಕೂಡ ಕೇಳಿ ಬರುತ್ತೆ. ಸೊ ಈಗ ಪ್ರಕರಣಕ್ಕೆ ಸಂಬಂಧಿಸಿದಂತೆ 10 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ. ಜೊತೆಗೆ ಗೃಹ ಸಚಿವರಾಗಿರ್ಬೋದು, ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ಬಿ ದಯಾನಂದ್ ಅವರದ್ದು ಎಲ್ಲರೂ ಕೂಡ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ತನಿಖೆಯನ್ನ ನಡೆಸುವಂತಹ ಸಂದರ್ಭದಲ್ಲಿ ದರ್ಶನ್ ಅವರ ಹೆಸರು ಕೇಳಿ ಬಂದಿರೋದ್ರಿಂದ ಅರೆಸ್ಟ್ ಮಾಡಲಾಗುತ್ತೆ. ತನಿಖೆ ಪೂರ್ಣವಾಗಿ ಕಂಪ್ಲೀಟ್ ಆದ ಬಳಿಕ ದರ್ಶನ್ ಅವರ ಪಾತ್ರ ಇದರಲ್ಲಿ ಎಷ್ಟಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಗೊತ್ತಾಗುತ್ತೆ ಅಂತ. ಜೊತೆಗೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ರೇಣುಕಾ ಸ್ವಾಮಿ ಯಾರು ಅನ್ನೋದಾದ್ರೆ ಇವರು ಚಿತ್ರದುರ್ಗ ಮೂಲದವರು. ಇವರು ಕೂಡ ದರ್ಶನ್ ಅವರ ಅಭಿಮಾನಿ. ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರ ಮಧ್ಯದಲ್ಲಿ ಪವಿತ್ರ ಗೌಡ ಅವರು ಬಂದಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಿಸಿದಂತೆ ಇವರು ಪವಿತ್ರ ಗೌಡ ಅವರಿಗೆ ಅಶ್ಲೀಲ ಮೆಸೇಜ್ಗಳನ್ನ ಮತ್ತು ಫೋಟೋಗಳನ್ನ ಕೂಡ ಕಳಿಸಿದ್ರಂತೆ. ಸೊ ಈ ಒಂದು ವಿಚಾರಕ್ಕೆ ಗಲಾಟೆ ಆಗಿರೋದು. ಜೊತೆಗೆ ನೀವು ಗಮನಿಸಬಹುದು ಚಿತ್ರದುರ್ಗ ಚಳ್ಳಕೆರೆ ಗೇಟ್ ನಿಂದ ಇವರನ್ನ ಕಿಡ್ನಾಪ್ ಮಾಡ್ಕೊಂಡ್ಬಂದು ಆ ಬಳಿಕ ದರ್ಶನ್ ಆಪ್ತರಾಗಿರುವಂತಹ ವಿನಯ್ ಅವರ ಒಂದು ಶೆಡ್ ನಲ್ಲಿ ಇವರನ್ನ ಇಡಲಾಗತ್ತೆ. ಅಲ್ಲಿ ಹಲ್ಲೆ ನಡೆಸಿದಂತಹ ಸಂದರ್ಭದಲ್ಲಿ ಅವರು ಸಾವನ್ನಪ್ತಾರೆ. ಹಾಗಾಗಿ ಜೂನ್ 8ರ ರಾತ್ರಿ ಆಟೋದಲ್ಲಿ ಆ ಒಂದು ಶವವನ್ನ ತಂದು ಇಲ್ಲಿಗೆ ಮೋರಿಗೆ ಎಸ್ತಿರುವಂಥದ್ದು. ಇದಿಷ್ಟು ಕೂಡ ಈ ಒಂದು ಪ್ರಕರಣದ ಅಪ್ಡೇಟ್ಸ್. ಅಂದ್ರೆ ಮೊದಲ ಬಾರಿ ಈಗ ಕೊಲೆಯಾಗಿರುವಂತಹ ರೇಣುಕಾ ಸ್ವಾಮಿ ಅವರ ಶವ ಎಲ್ಲಿ ಸಿಕ್ತು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ನೀವೀಗ ದೃಶ್ಯದಲ್ಲಿ ಬೇಕಾದ್ರೆ ನೋಡ್ತಾ ಇರ್ಬೋದು. ರಾತ್ರೋರಾತ್ರಿ ಇಲ್ಲಿ ಯಾರು ಏನ್ ತಂದು ಎಸ್ದು ಹೋದ್ರೂ ಕೂಡ ಗೊತ್ತಾಗಲ್ಲ. ಆದ್ರೆ ಈ ಒಂದು ರಾತ್ರಿ ಎಸ್ದಿದ್ದಾರೆ ಅನ್ನುವಂಥದ್ದನ್ನು ಹೇಳಲಾಗ್ತಾ ಇದೆ ಆಟೋದಲ್ಲಿ ಬಂದು. ಬಳಿಕ ಬೆಳಗ್ಗೆ ಈ ಒಂದು ಅಪಾರ್ಟ್ಮೆಂಟ್ ನ ಸೆಕ್ಯೂರಿಟಿ ಇಲ್ಲೆಲ್ಲ ಗಸ್ತು ತಿರುಗುವಂತಹ ಸಂದರ್ಭದಲ್ಲಿ ನಾಯಿಗಳು ಎಳೆದು ತಿಂತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿ ವ್ಯಕ್ತಿಯ ಶವ ಅನ್ನೋದು ಅವರಿಗೆ ಗೊತ್ತಾಗತ್ತೆ. ಆ ಬಳಿಕ ಅವರು ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಗೆ ದೂರು ಕೊಡ್ತಾರೆ. ಇದಿಷ್ಟು ಕೂಡ ಸತ್ವ ಅನುಗ್ರಹ ಅಪಾರ್ಟ್ಮೆಂಟ್ ನ ಮುಂಭಾಗದಲ್ಲಿ ಭಾನುವಾರ ಒಂದು ಶವ ಕಾಣಿಸ್ಕೊಳ್ಳುತ್ತೆ. ಆ ಒಂದು ಸ್ಥಳದಿಂದ ಪ್ರತ್ಯಕ್ಷ ವರದಿ. ವಿಡಿಯೋ ಜರ್ನಲಿಸ್ಟ್ ಮಹಾಂತೇಶ್ ಜೊತೆ ವೀಣಾ ಸಿದ್ದಾಪುರ್, ಕರ್ನಾಟಕ ಟಿವಿ, ಬೆಂಗಳೂರು.